ಮಾಗಡಿ ತಾಲೂಕು ಆಡಳಿತದ ವಿರುದ್ಧ ರೈತ ಸಂಘದ ಅಧ್ಯಕ್ಷ ಹೊಸಪಳ್ಳಿ ಲೋಕೇಶ್ ನೇತೃತ್ವದಲ್ಲಿ ದಿನಾಂಕ 4/12/2025 ಗುರುವಾರದಂದು ಮಾಗಡಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ. ಇವತ್ತು ತಾಲೂಕಿನಲ್ಲಿ ರೈತ ಸಂಘ ಸುಮಾರು ಬಾರಿ ರಸ್ತೆ ಚಳುವಳಿ, ತಾಲೂಕು ಕಚೇರಿ ಮುಂಭಾಗ ಚಳುವಳಿ ಮಾಡಿತ್ತು. ತಾಲೂಕಿನಲ್ಲಿ ಹಲವಾರು ಸಮಸ್ಯೆ ಬಗೆಹರಿಸಬೇಕು. ಕೆಶಿಪ್ ರಸ್ತೆ ಅವೈಜ್ಞಾನಿಕವಾಗಿದೆ, ಅದನ್ನು ಎಡಬಲ್ಲಿ ಇರ್ಬೋದು, ಅವರು ಪ್ರಾಜೆಕ್ಟ್ ಇಂಜಿನಿಯರ್ ಕರೆದ್ಬಿಟ್ಟು ಅವರ ರೈತರಿಗೆ ಮನೆ ಬಾಗಿಲಿಗೆ 1 ಅಡಿ 1.5 ಅಡಿ ಹೈಟ್ ಮಾಡಿಟ್ಟಿದ್ದಾರೆ ಅಂತ ಸುಮಾರು ವರ್ಷದಿಂದ ಹೇಳ್ತಾಯಿದ್ವಿ. ಬಗೆಹರಿಸಲಿಲ್ಲ. ರೀಸೆಂಟಾಗಿ ಅಂದರೆ ಅಲ್ಲಿ ಒಂದು 8 ತಿಂಗಳಾಯ್ತು ಬಂತು. ಸೋಮೇಶ್ವರ ಕಾಲೋನಿಯಲ್ಲಿ ರಸ್ತೆ ತಡೆ ಮಾಡಿದ್ವಿ. ಅವಾಗ ಇದೇ ತಹಶೀಲ್ದಾರ್ ಅಂದ್ರೆ ಶರತ್ ಕುಮಾರ್ ಅವರು ಪೊಲೀಸ್ ಇಲಾಖೆ ಕರೆಸಿ ನಮ್ಮನ್ನು ಅರೆಸ್ಟ್ ಮಾಡ್ತಾ ಥರ ಮಾಡಿ ರೋಡ್ ಬಿಡ್ತಿದ್ರು. ಆಮೇಲೆ ಮತ್ತೆ ತಿರ್ಗಾ ಒಂದ್ಸರಿ ರಸ್ತೆ ತಡೆ ಟ್ಯಾಕ್ಟ್ರ್ ಚಳುವಳಿ ಮಾಡಿ ನೆನಪು ಮಾಡಿದ್ವಿ ಕಲೆಗಟ್ಟಲ್ಲಿ. ನಾವು ಮಾಡ್ತೀವಿ ಅಂತ ಭರವಸೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾವುದೂ ಕೆಲಸ ಮಾಡಿಲ್ಲ. ತಿಪ್ಪಗೊಂಡಹಳ್ಳಿ ಜಲಾಶಯದ್ದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಸುಮಾರು ಹಣನ ಕೆರೆ ಹೂಳೆತ್ತಬೇಕು, ಆ ಕೆರೆನ ಕ್ಲೀನ್ ಮಾಡಿ ಅಲ್ಲಿ ಬರ್ತಕ್ಕಂಥ ನೀರನ್ನ ಫಿಲ್ಟ್ರ್ ಮಾಡಿ ಕೆರೆನ ಕ್ಲೀನ್ ಮಾಡಿ ನೀರು ಬಿಡಬೇಕು. ಇದು ನೀರು ಜನಗಳಿಗೆ, ಮಾಗಡಿ ಜನಕ್ಕೆ ಮತ್ತು ಬೆಂಗಳೂರು ಜನ ಕುಡಿಯೋ ನೀರು ಮಾಡಬೇಕು ಅಂತ ಮಾಡಿದ್ರು. ಇದೇ ನೀರು ಕೊಳತಿ ನಾರ್ತಾದ ಈ ನೀರು ಇದೇ ನೀರು ಮಂಚಿನ ಮೇಲೆ ಹೋಗ್ತಾ ಇದೆ. ಇವತ್ತು ಅಧಿಕಾರಿಗಳು ಸುಮಾರು ಬಾರಿ ಮನವಿ ಕೊಟ್ಟಿದ್ದೀನಿ, ಹೋರಾಟನೂ ನಡೆಸಿದ್ದೀವಿ. ಇದ್ರ ನಮ್ಮ ಹೋರಾಟ ಪ್ರತಿಫಲವಾಗಿ ಇವತ್ತು ಅವರು ಹೂಳೆತ್ತಕ್ಕೆ ಕೆರೆಗೆ ಹೂಳೆತ್ತಕ್ಕೆ ಹಣ ಬಿಡುಗಡೆ ಮಾಡಿದ್ರು. ಒಂದು ಪಾದಯಾತ್ರೆ ಮಾಡಿ, ಬೈಕ್ ರ್ಯಾಲಿ ಮಾಡಿ ಎಲ್ಲ ಮಾಡಿದ್ಮೇಲೆ ಅದು ಸರ್ಕಾರ ಗಮನ ತಿಪ್ಪಗೊಂಡಹಳ್ಳಿ ಉಳಿಸ್ಬೇಕು ಅಂತ ಬಂದಿದ್ದು. ಇವತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಮುಚ್ಕೊಂತಿದ್ದಾರೆ. ದಿನ ಅದೇ ರೋಡಲ್ಲಿ ಹೋಗ್ತಾರೆ. ಅಲ್ಲಿ ಹೋಗ್ತಿರ್ತಕ್ಕಂಥ ನೀರು ಈಗಾಗಲೇ ಯಾವ ಮಳೆನೂ ಇಲ್ಲ, ನೀರು ಬೇಕೇ ಬೇಕು ರೈತರುಗಳಿಗೆ. ಅವು ನೀರಿನ ಅವಶ್ಯಕತೆ ಇದೆ. ಎಚ್ಚೆತ್ಕೊಂಡು ಅವು ಹೂಳು ತೆಗೆದಿಲ್ಲ. ಅದ್ರ ವಿರುದ್ಧವಾಗಿ ಮತ್ತು ತಾಲೂಕು ಕಚೇರಿ ಕೆಲವು ಅಧಿಕಾರಿಗಳು ಈ ಒಂಥರ ಈ ಯಾರು 10-15 ಎಕರೆ ಜಮೀನು ಮಡಗಿರೋರು ಒಂದು ನೀಟಾಗಿ ಬಟ್ಟೆ ಹಾಕೋಕ್ಕಾಗಲ್ಲ ಅಂತ ಬಟ್ಟೆ ಹಾಕೊಂಡು ಡಾಬಾಗಳಲ್ಲಿ ಕೆಲಸ ಮಾಡ್ತಾರೆ. ತಾಲೂಕು ಕಚೇರಿ ಅದ್ರೊಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸ, ಡಿ ಗ್ರೂಪ್ ನೌಕರರು ಯಾರೋ ನನಗೆ ಗೊತ್ತಿಲ್ಲ, ಅವರು ಇಲ್ಲ ಕಾಂಟ್ಯಾಕ್ಟ್ ಮಾಡಿ ತಗೊಂಡವರು, ಅವರೆಲ್ಲ ಡಾಬಾಗಳಲ್ಲಿ ತಗೊಂಡೋಗಿ ರೆಕಾರ್ಡ್ನ ತಗೊಂಡು ಡಾಬಾಗಳಿಗೆ ಕೆಲಸ ಮಾಡ್ತಾರೆ. ಇದನ್ನು ತಹಶೀಲ್ದಾರ್ ಕಣ್ಮುಚ್ಕೊಂಡು ಕುಂತವ್ರೆ, ಇಲ್ಲ ಅವ್ರಿಗೆ ಗೊತ್ತಿದ್ದೇ ಮಾಡ್ತಾವ್ರ. ಇದನ್ನ ಯಾವಾಗ ಬಗೆಹರಿಸ್ತೀರ? ಇದ್ರ ವಿರುದ್ಧವಾಗಿ ಮತ್ತು ಬೆಸ್ಕಾಂ ಇಲಾಖೆ, ಈ ಕರೆಂಟ್ ಬೇಕಾಗಿರೋದೇ ನಮಗೆ. ಈ ಕರೆಂಟು 1 ತಿಂಗಳಿಂದ ಸಂಜೆ 2 ಗಂಟೆ ಮೇಲೆ 1 ತಿಂಗಳಿಂದ ಕೊಡ್ತಾರೆ ಕರೆಂಟ್. ಸಂಜೆ 2 ಗಂಟೆ ಕೊಡ್ತಾರೆ, ಬಿಸಿಲಲ್ಲಿ ನೈಟ್ ಕೊಡ್ತಾರೆ. ನಿಯಮಿತವಾಗಿ ಕರೆಂಟ್ ಕೊಡಿ. ಕರೆಂಟ್ ಕೇಳಿದ್ರೆ ಕರೆಂಟ್ ಕೊಡ್ತಾರೆ. ಚಿರತೆ ಕಾಟ ನೀವು ಕಣ್ಣಿಗೆ ಜಾಸ್ತಿ ಆಗೋದು. ಅವ್ರನ್ನ ಕೇಳಬೇಕು ಅಂತೀರಿ. ಆ ಟಿ ಸಿಗಳು ಕುಂಡಿಸವ್ರೆ. ಟಿ ಸಿ ಕುಂಡ್ರಿಸಿ 6 ತಿಂಗಳಾಗಿಲ್ಲ. ಅವಾಗಲೇ ಕಲೆಕ್ಷನ್ ಕಿತ್ತು ಒಳಗಡೆ ಆಯಿಲ್ ಹೊಂಟೋಗುವಂತೆ ಕಳೀತವ್ರೆ. ಇನ್ನು ಯಾರು ಟಿ ಸಿ ಕೊಡ್ತಾರೆ? ಯಾರು ಟಿ ಸಿ ಕೊಟ್ಟೋರು ಯಾರು ಇವ್ರಿಗೆ? ಇದು ಗೊತ್ತಾಗಬೇಕು. ಮುತ್ತೂಟ್ ಫೈನಾನ್ಸ್ನವರು ನಾವು ಕಷ್ಟಕ್ಕೆ ಮೋಟ್ರ್ ಬಿಡೋಕ್ಕೋ ಬೋರ್ ಹಾಕ್ಸೋಕ್ಕೋ ಒಂದು ಒಡವೆ ಮಡಗಿರ್ತೀವಿ, ಯಾವುದೇ ರೀತಿ ಮಾಹಿತಿ ಕೊಡದೆ ಅವ್ರು ಹೇಳ್ತಾರೆ ನಿಮಗೆ ಫೋನ್ ಮಾಡಿ ತಿಳಿಸಿದ್ದೀವಿ ಅಂತ. ಫೋನ್ ಮಾಡಿ ತಿಳಿಸೋದು ಮಾಹಿತಿ ಇಲ್ಲ. ಅದಕ್ಕೆ ನೀವು ಕರೆಕ್ಟಾಗಿ ನಿಯಮಿತವಾಗಿ ಒಂದು ನೋಟಿಸ್ 3 ನೋಟಿಸ್ ಕೊಡ್ಬೇಕು ಲೆಕ್ಕವಾಗಿ. ಈಗ ನಾವು ಪಾಪ ಶೆಟ್ರು ಅವ್ರೇನೇ ಮಾಡಲಿ, ಶೆಟ್ರು ಹೋಗಿದ್ರು ಅವ್ರದೇ ಸುಮಾರು ಕಾಸು ಬಡ್ಡಿ ಪಟ್ಟಿ ಕಟ್ಟಿದ್ರು ಕಾಸು ಕೊಡ್ತಾರೆ ಅವ್ರು ನಿಯಮಿತವಾಗಿ. ಇವ್ರು ಬಂದ್ಬಿಟ್ಟು ಬನ್ನಿ ಈ ಕಡೆ, ಇವ್ರು ಈ ಕಡೆ ಬಂದ್ಬಿಟ್ಟು ಈ ಕಡೆಯಿಂದ ಆ ಒಡವೆನೂ ಇಲ್ಲ, ಒಡವೆ ಮೇಲೆ ದುಡ್ಡೂ ಇಲ್ಲ, ಒಂದು ನೋಟಿಸು ನಮಗೆ ಕೊಡ್ತಾ ಇಲ್ಲ. ಏನು ಕಾರಣ? ಯಾಕೆ ಇವ್ರು ನಮ್ಮ ಒಡವೆ ತಗೊಂಡು ಮಾಡ್ತಿರೋರು? ಅದ್ರ ವಿರುದ್ಧವಾಗಿ ಮತ್ತು ಕೃಷಿ ಇಲಾಖೆಯಲ್ಲಿ ಏನೋ ರಾಗಿ ಬೆಳೆ ಬೆಳೆದು ತೆನೆನೇ ಹೊಂಟಿಲ್ಲ, ಅದ್ರ ಪರವಾಗಿ ಅದು ಪರಿಹಾರ ಕೊಡಬೇಕು. ಮತ್ತು ಕೃಷಿ ಸಲಕರಣೆಗಳು ಕೊಡಬೇಕು. ಈ ಔಷಧಿ ಅಂಗಡಿಯವರು ಮತ್ತು ಯಾವ ಕೃಷಿ ಸಲಕರಣೆ ಮಾಡ್ತಾರಲ್ಲ, ಇವ್ರೇನು ಅವರೇ ಒಂಥರ ತುಗ್ಲಕ್ ದರ್ಬಾರ್ ನಡೆಸ್ತವ್ರೆ. ಅವರು ಬುದ್ಧಿ ಹೇಳ್ತಾರೆ ಏನು ರೈಟಲ್ಲಿ ಏನು ರೇಟ್ ಮಾಡ್ತಾರೆ. ಆ ಕಳೆ ಮಿಷಿನ್ ಹೊಡೆಯೋವಾಗಲಿ ರಿಪೇರಿಗೆ ತೊಗೊಂಡ್ರೆ ಕೊಟ್ಟಿರೋರೇ ಅವರು. ಸುಮಾರು ಮಾತಾಡ್ತಾರೆ, ನಮ್ಮ ಹತ್ರ ತಗೊಂಡಿಲ್ಲ ಕಂಡ್ರಿ, ನಮ್ಗೆ ಬರಲ್ಲ ಕಂಡ್ರಿ, ನಮ್ಗೆ ಇದನ್ನು ಗ್ಯಾರಂಟಿ ಕೊಟ್ಟಿಲ್ಲ ಅಂತೇಳಿ. ಯಾರು ಕೇಳಬೇಕು? ಇದ್ರ ವಿರುದ್ಧವಾಗಿ ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ ಏನು ಇದಿರ್ಬೋದು, ರಸಗೊಬ್ಬರ ಇರ್ಬೋದು, ಕ್ರಿಮಿನಾಶಕಗಳಿರ್ಬೋದು, ಒಂದು ಅನುದಾನ ಕೊಡೋದಾಗಲಿ ಏನು ಮಾಡ್ತಿದ್ದಾರೆ? ಫೀಲ್ಡ್ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿದೆ ಆಫೀಸು, ಆ ಮಟ್ಟಕ್ಕೆ ಬಂದಿದ್ದೀವಿ. ಮತ್ತೊಂದು ನಮ್ಮ ಇಲ್ಲಿಯ ಪುರಸಭೆ ಕಾರ್ಯಾಲಯ ಪಾಪ ನಮ್ಮ ಜಡದೇವ್ರ ಮಟ್ಟಗಳು ನಾವು ಸೇರಿ ಸುಮಾರು ವರ್ಷದಿಂದ ಹೋರಾಟ ಮಾಡಿದ್ವಿ. ಏನು ಕೇಳಿದ್ವಿ? ನಮಗೆ ಮನೆ ಕಟ್ಕೊಡೋದಕ್ಕೆ ಕೇಳಿದ್ವಿ. ನಾವು ಕೇಳಿದ್ವಿ ಹರಿತಾ ಇರೋದು ಬರ್ಗಾವತಿ ಕೆರೆ. ನಮ್ಮ ಗುರುಗಳಲ್ಲೇ ಅವರು ನಮ್ಮವರು ಬರ್ಗಾವತಿ ಕೆರೆಗೆ ಒಯ್ತಾ ಇರೋ ನೀರನ್ನ, ಕೊಳಚೆ ನೀರನ್ನ ನಿಲ್ಸಕ್ಕೆ ಪುರಸಭೆಯವ್ರ ಕೈಲಾಗಿಲ್ಲ. ಅಧ್ಯಕ್ಷ ಪಾಪ ನಮ್ಮ ಸ್ನೇಹಿತರ ಪಾಪ ಹೊಸ್ತಾಗಿದ್ದಾರೆ. ಈಗಲಾದರೂ ಮಾಡ್ತಾರೆ ಇಲ್ವಾ? ಅವ್ರ ವಿರುದ್ಧವಾಗಿ ಒಂದು ರಸ್ತೆ ತಡೆ ಚಳುವಳಿ ಮಾಡಬೇಕು ಅಂತ ನಮ್ಮ ರೈತ ಬಾಂಧವರ ತೀರ್ಮಾನ ಮಾಡಿದ್ವಿ. ನಾನು ಪೊಲೀಸ್ ಇಲಾಖೆಯಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಇದು ನಮ್ಮನೆ ಕೆಲಸಕ್ಕಾಗಲಿ ನಮ್ಮ ಇಲಾಖೆ ನಿಮ್ಮ ಬಗ್ಗೆ ತುಂಬ ಗೌರವ ಇಲಾಖೆ ಗೌರವ ಕೊಡ್ತೀವಿ ನಾವು. ಸುಮಾರು ಯಾವುದೇ ಪಕ್ಷದ ಯಾವುದೋ ಮೆರವಣಿಗೆಗೋ ಏನು ಇದಕ್ಕೆ ದಿನಾಂಗಟ್ಟಲೆ ನೀವು ಪರ್ಮಿಷನ್ ಕೊಡ್ತೀರಾ, ರೋಡಲ್ಲಿ ಬಿಡ್ತೀರಾ, ನನಗೆ ಸಂತೋಷ, ನಮಗೆ ಬೇದಾರಿಲ್ಲ. ಆದರೆ ಇದು ರೈತರ ವಿಚಾರವಾಗಿ ಸಾರ್ವಜನಿಕವಾಗಿ ಇವತ್ತು ಕೆಶಿಪ್ ರಸ್ತೆ ಮಾಡೋರೆ ಸುಮಾರು ಜನ ಬಲಿ ತಗೊಂಡದ ರಸ್ತೆ.
ಹೊಸಪೇಟೆ ಗೇಟಿಂದ ಕಲ್ಲೆ ಗೇಟ್ಗೆ ಹೋಗೋಕ್ಕೆ ಒಂದು ಅವರ್ ಬೇಕು. ಯಾರನ್ನ ಬಾಣ್ತಿರೋ ಬಿಮ್ಮಂತಿರೋ ಹೋದ್ರೆ ಡೆಲಿವರಿ ಆಗೋಯ್ತದೆ, ಹಂಗದಿರುತ್ತೆ. 16 ಅಡಿ ರಸ್ತೆ ಬಿಟ್ಟರೆ ಹೋಯ್ತಾ ಬತ್ತಾ, ಇದೇನು ಕಣ್ಣು ಕಾಣಿಸ್ತಿಲ್ವ ಅವ್ರಿಗೆ? ಬೆಂಗಳೂರಿಂದ ಬರೋ ಅಷ್ಟೊತ್ತಿಗೆ ಹೋಗೋಕ್ಕೆ ಆಗಲ್ಲ ಪರಿಸ್ಥಿತಿ ಹಂಗಾಗದು. ಏನು ಕೆಲಸ ಮಾಡ್ತಿದ್ದಾರೆ? ಇದ್ರ ವಿರುದ್ಧವಾಗಿ 4ನೇ ತಾರೀಕು ಗುರುವಾರ ದಿನ ರಸ್ತೆ ತಡೆ ಮಾಡಬೇಕು ಅಂತ ರೈತ ಸಂಘ ತೀರ್ಮಾನಿಸಿದೆ. ಇದಕ್ಕೆ ನಾನು ಎಲ್ಲ ರೈತ ಬಾಂಧವರಿಗೂ ಸಾರ್ವಜನಿಕವಾಗಿ ಇದು ಎಲ್ಲ ಹಸಿರು ಶಾಲೆ ಹಾಕೊಂಡಿರೋ ಕೆಲಸ ಏನಲ್ಲ ಇದು. ಇದನ್ನ ಎಲ್ಲ ರೈತ ಬಾಂಧವರು ನಿಮ್ಮ ಮನೆಯವ್ರು ಹೋಗ್ತಾರೆ, ಎಲ್ಲರ ಪ್ರಾಣನೂ ಅವ್ರ ಮನೆಗೆ ಬೇಕಾಗಿರ್ತದೆ. ದಯವಿಟ್ಟು ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ನೀವು ಜೋಡಿಸಿ ಆಗಿಲ್ಲ ಅಂದರೆ ಎಲ್ಲೂ ಮೂಲೆ ಕುಂತ್ಕೊಂಡು ಮಾತಾಡಬೇಡಿ. ನಮ್ಮ ಹೋರಾಟ ನಾವು ಮಾಡ್ತೀವಿ. ನಮ್ಮ ಮನೆಯಿಂದಲೇ ಎಲ್ಲ ನಿಮ್ಮ ಮನೆಯಿಂದಲೂ ಮಕ್ಕಳು ಮರಿ ಹೋಯ್ತಾರೆ. ಕಣ್ಣಿಂದ ಕುಂತ್ಕೊಂಡು ಅದನ್ನು ನೋಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಕಲ್ಲೆಗೆಟ್ಟಲ್ಲಿ ಗಣೇಶಂಗುಡಿ ಹತ್ರ ಸೋಮೇಶ್ವರ ಕಾನೂನು ಮಾಡಲ್ಲ, ಕಲ್ಲೆಗೆಟ್ಟಲ್ಲಿ ಮಾಡ್ತೀವಿ. ಈಗ ಡಿ ಕೆ ಶಿವಕುಮಾರ್ ಸಿಎಂ ಆಗೋ ವಿಚಾರವಾಗಿ ಸರ್, ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಮುದಾಯದವರು, ಒಕ್ಕಲಿಗನಾಗಿ ನಮ್ಗೆ ಹೆಮ್ಮೆ ಇದೆ, ಸಂತೋಷ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಯಾವ ರೀತಿ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಅಂದರೆ, ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯಲ್ಲಿ ಗೆದ್ದು ರಾಮನಗರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ನೀವು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಗೆದ್ದಿದ್ದೀರಾ, ಮುಖ್ಯಮಂತ್ರಿ ಆಗಬೇಕು. ನೀವು ಮುಖ್ಯಮಂತ್ರಿ ಆದರೆ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕು. ನಿಮ್ಮ ಹೆಸರು ಉಳಿಬೇಕು ಅಂದರೆ ನಿಮ್ಮ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಜೊತೆಗೆ ಮೇಕೆದಾಟಿನ ಅಣೆಕಟ್ಟು ಕಟ್ಟಬೇಕು. ಅದರ ಜೊತೆಗೆ ನನ್ನ ಮನೆ ಇನ್ನೊಂದೇನು ಅಂದರೆ, ಕಂಚಗಾರನಹಳ್ಳಿ ಹೋಬಳಿಲಿ ನಡೀತಾ ಇರ್ತಕ್ಕಂಥ ಭೂ ಸ್ವಾಧೀನ ದಯವಿಟ್ಟು ಕೈ ಬಿಡಬೇಕು. ನೀವಿನ್ನೂ ಮುಖ್ಯಮಂತ್ರಿ 3 ಸರಿ ಮುಖ್ಯಮಂತ್ರಿಯಾಗಿ ದಯವಿಟ್ಟು ಇದು ರೈತ ಮುಖಂಡ ಮನವಿ ಮಾಡ್ತೀನಿ. ಇನ್ನು ನಮ್ಮ ಬಾಲಣ್ಣರು ಸಂತೋಷವಾಗಿ ಮಂತ್ರಿ ಆಗಲಿ. ಯಾವ ಮಂತ್ರಿ ಆಗಬೇಕು ಗೊತ್ತಲ್ಲ ಬಾಲಣ್ಣರು? ನೀವು ನಾನು ಚಿಕ್ಕೊಂದಿರ್ಬೋದು, ನೀವು ಕೃಷಿ ಮಂತ್ರಿ ಆಗಬೇಕು. ನಿಮ್ಮ ತಂದೆಯವರು ಕೃಷಿ ಮಾಡ್ತಿದ್ರು, ಕೃಷಿ ಮಂತ್ರಿ ಆಗಬೇಕು. ಚಲುವರಾಯ ಸ್ವಾಮಿ ಇಷ್ಟ ಆಗ್ತಲ್ಲ ಕೃಷಿ ಮಂತ್ರಿಯಾಗಿ. ನಮ್ಮ ತಾಲೂಕಿನ ಜನತೆಗೆ ಕೃಷಿ ಇಲಾಖೆ ಬರಬೇಕು, ಸಲಕರಣೆನ ನೀವು ತಂದುಕೊಡ್ಬೇಕು. ಇನ್ನು ಸಚಿವರಾಗಿ ನೀವು ಕೃಷಿ ಮಂತ್ರಿಯಾಗಿ ತಾಲೂಕಿಗೆ ಒಳ್ಳೇದು ಮಾಡಿ, ರೈತರಿಗೆ ಒಳ್ಳೇದು ಮಾಡಿದ್ದ ರೈತ ಹೋರಾಟಕ್ಕೆ ಎಷ್ಟು ಜನ ಹೋರಾಟಕ್ಕೆ ಸುಮಾರು 100-150 ಜನ. ಅಲ್ಲೇನು ಅಧಿಕಾರಿಗಳು ಬಂದು ನಿಮ್ಗೆ ಆಶ್ವಾಸನೆ ಕೊಡತಕ್ಕ ಇರ್ತೀರಾ ಅಥವಾ ಪ್ರತಿಭಟನೆ ಆಗಿರುತ್ತೆ ಸರ್? ಅಧಿಕಾರಿಗಳು ಕರೆಸೋದು ತಹಶೀಲ್ದಾರ್ ಅವ್ರಿಗೆ ಒಂದು ವಾರದ ಮುಂಚೆನೇ ಕೊಟ್ಟಿದ್ದೀನಿ ನಾನು. ನನಗೆ ಬರಬೇಕು, ಅವ್ರು ಮೀಟಿಂಗ್ ಕರಿತೀವಿ ಅಂದರು, ಮೀಟಿಂಗ್ ಕರೆಯೋಕ್ಕೆ ಬಂದಿಲ್ಲ. ಅಧಿಕಾರಿಗಳು ಬಂದಿಲ್ಲ ಅಂದರೆ ಪೊಲೀಸ್ ಇಲಾಖೆ ನಮ್ಮನ್ನು ತುಂಬಿಕೊಂಡು ಅರೆಸ್ಟ್ ಮಾಡ್ಕೊಂಡು ಹೋಗಲಿ. ಅದನ್ನ ಮಾಡಲಿ. ತಾಲೂಕಿನಲ್ಲಿ ಏನು ಜಡ್ಡಿಡ್ದವ್ರು ಇವ್ರ ಕೈಲಿ ಅಧಿಕಾರಿಗಳನ್ನ ತಗೊಳಕ್ಕೆ ಆಯ್ತಲ್ಲ. ಇವ್ರಿಗೆ ತಾಲೂಕು ಆಡಳಿತದಲ್ಲಿ ಇನ್ನೇನು ಮಾಡ್ತಿದ್ದಾರೆ ಇವರು? ತಾಲೂಕು ಆಡಳಿತ ಅಧಿಕಾರಿಗಳು ಕರೆಯೋಕ್ಕಾಗಿಲ್ಲ, ಏನು ಮಾಡ್ತಿದೆ? ಯಾವುದು ಫಿಲ್ಟ್ರ್ ವಾಟ್ರು ಹೇಳಿದ್ರೆ ಎಷ್ಟು ಹೋಗುತ್ತೆ ಹೇಳೋಕ್ಕೆ? ಫಿಲ್ಟ್ರ್ ವಾಟ್ರ್ ಯಾರನ್ನ ಹೋಗಿ ಕೇಳಿದ್ರೆ ಫಿಲ್ಟ್ರ್ ವಾಟ್ರನ್ನ ಆ ಪಿಡಿಗಳು ಕೇಳಿದ್ರೆ ಗೊತ್ತಿಲ್ಲ ಅಂತ 1 ವರ್ಷ ಆಗುತ್ತೆ. ಫಿಲ್ಟ್ರ್ ವಾಟರ್ ಕೆಟ್ಟು ಯಾರು ನೀರು ಕುಡಿತಾರೆ ಅವರು? ಇಲ್ಲಿ ಹೊಸಪೇಟೆ ಎಲ್ಲ ಪೂರ ಕೆಟ್ಟೋಗಿವೆ. ಆ ಗಾಡಿ ತೊಗೊಂಡೋಗೋದು, ಗಾಡಿ ಬಿದ್ದು ಕಾಲು ಮುರಕ್ಕೆ ಕುಂತವನೆ. ಇದನ್ನು ಯಾರು ಮಾಡ್ತಾರೆ? ಇದನ್ನು ರೈತ ಸಂಘ ಏನು ಮಾಡಿಸ್ಬೇಕು? ಇದನ್ನು PDO ಆಗಲಿ, ಯಾರು ನಮ್ಮ CEO ಯಾರು ಕಾಣಿಸ್ತಾ ಇಲ್ವಾ? ಏನು ಗೊತ್ತಾಗಲ್ವ ಅದನ್ನು? ಅಧಿಕಾರಿಗಳು ದಯವಿಟ್ಟು ಕೆಲಸ ಮಾಡಬೇಕು. ನಾನು ಶಾಸಕ ಅಲ್ಲ, ನಾನು ರೈತ ಮುಖಂಡನಾಗಿ ಹೇಳ್ತೀನಿ. ನಿಮ್ಮ ಕೆಲಸ ನೀವು ಮಾಡ್ರಪ್ಪ. ಇಲ್ಲಿ ಹೇಳಿ, ಲೋಕೇಶ್ ಏನಾದರೂ ಅಧಿಕಾರಿಗಳು ತೊಂದರೆ ಕೊಟ್ಟು ಬೇರೆ ಥರದ್ದು ಬೇಕಾದ್ರೆ ನಾನು ಬರಲಿ, ನಾನು ಮಾತಾಡ್ತೀನಿ, ಕೇಳ್ತೀನಿ. ದಯವಿಟ್ಟು ರೈತ ಬಾಂಧವರು ಇರ್ಬೋದು, ಎಲ್ಲ ಸಾರ್ವಜನಿಕರು ದಯವಿಟ್ಟು ಈ ಹೋರಾಟ ಕೈ ಜೋಡಿಸ್ಬೇಕಾಗಿ ನಾನು ಮತ್ತೊಮ್ಮೆ ಎಲ್ಲ ರೈತ ಬಾಂಧವರು ಮನವಿ ಮಾಡ್ತೇನೆ.